ಹೇ ಆಲ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ನಿಮಗೆ ಮೇಕಪ್ ವಿಡಿಯೋ ಜೊತೆ ಬಂದಿದ್ದೀನಿ. ಬಟ್ ಫುಲ್ ಮೇಕಪ್ ಅಲ್ಲ, ಓನ್ಲಿ ಐ ಮೇಕಪ್ ಟ್ಯುಟೋರಿಯಲ್ ಇದು. ಐ ಮೇಕಪ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ಸ್ಟಾರ್ಟಿಂಗಲ್ಲಿ ಕ್ಲಿಪ್ಸ್ ಹಾಕಿದ್ದೀನಲ್ಲ, ಅದರದ್ದು ಟ್ಯುಟೋರಿಯಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಐಸ್ ಮೇಲೆ ನಾನು ಕನ್ಸಿಲರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಲೈಟರ್ ಶೇಡ್ ಅಪ್ಲೈ ಮಾಡ್ತಾಯಿದ್ದೀನಿ. ಆಮೇಲೆ ಅದನ್ನು ಹಾಗೇ ನಾನು ಫಿಂಗರ್ಸಿಂದನೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ ಅಂತ. ನಾನು ಫಿಂಗರ್ಸಿಂದನೇ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಮತ್ತೆ ಪೌಡರಿಂದ ಸೆಟ್ ಮಾಡಬೇಕಾಗುತ್ತೆ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆಯೇ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೋ ದಟ್ ಹೊಸದಾಗಿ ನಾನು ವೀಡಿಯೋಸು ಶಾರ್ಟ್ಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ನಾನು ಪೌಡರಿಂದ ಅದನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ಈಗ ಅದಾದಮೇಲೆ ನಾನು ಇಲ್ಲಿ ಕಾಜಲ್ ಹಚ್ಕೋತಾ ಇದ್ದೀನಿ. ನಾನು ಇಲ್ಲಿ ಲೈನರ್ನ ಯೂಸ್ ಮಾಡ್ತಾಯಿಲ್ಲ, ಯಾಕೆ ಅಂತ ಹೇಳಿದ್ರೆ ನನ್ನ ಮೈಂಡಲ್ಲಿ ಈ ಥರ ಮಾಡ್ಕೋಬೇಕು ಅನ್ನೋದು ಇತ್ತು ಐ ಮೇಕಪ್. ಸೊ ಹಾಗಾಗಿ ನನಗೆ ಐಲೈನರೆಲ್ಲ ಹಚ್ಕೊಂಡ್ರು ನೀವು ಈ ಥರ ಕಾಜಲ್ ಹಚ್ಕೊಳ್ಳೋಕ್ಕೂ ನಿಮಗೇ ಗೊತ್ತಾಗುತ್ತೆ ಡಿಫ್ರೆನ್ಸು. ಇದನ್ನು ಕಾಜಲ್ನ ನಾನು ಇಲ್ಲಿ ಅಪ್ಲೈ ಮಾಡಿಕೊಂಡು ಅದನ್ನೇ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನಗೆ ಸ್ವಲ್ಪ ವಿಂಗ್ ಥರ ಬೇಕಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ವಿಂಗ್ ಕ್ರಿಯೇಟ್ ಮಾಡಿಕೊಂಡು, ಅದನ್ನೇನು ನೀವು ಪರ್ಫೆಕ್ಟಾಗೇ ಬರಬೇಕಂತ ಏನಿಲ್ಲ, ಯಾಕಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ತೀರಾ, ಹಾಗಾಗಿ ಅದು ನೀಡ್ ನಾಟ್ ಟು ಬಿ ಪರ್ಫೆಕ್ಟ್ ಅಂತ ಹೇಳ್ಬೋದು. ನೋಡಿ, ಈಗ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ವಿಂಗ್ ಕ್ರಿಯೇಟ್ ಆಗಿದೆ ಅಂತ. ನೋಡಿ, ಚೆನ್ನಾಗಿ ಬಂತಲ್ಲ ವಿಂಗ್ ಲೈನರು. ನಿಮಗೇನಾದರೂ ಈ ವಿಂಗ್ ಐಲೈನರ್ ಕ್ರಿಯೇಟ್ ಮಾಡಿರೋದು ಇಷ್ಟ ಆಯಿತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಐಲೈನರ್ ಅಂತ ಕಾಮೆಂಟ್ ಮಾಡಿ. ಈ ವಿಂಗ್ ಐಲೈನರ್ನ ಕ್ರಿಯೇಟ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ಕ್ರಿಯೇಟ್ ಮಾಡಿದ್ರೆ ಲುಕ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು, ಎರಡು ಐಸೂ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಿಮಗೆ ಇಷ್ಟ ಆಯಿತಾ? ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಈ ವಿಂಗ್ ಐಲೈನರು ಎಲ್ಲ ಲುಕ್ಕಿಗೂ ಅಷ್ಟು ಸೂಟ್ ಆಗಲ್ಲ. ನಾವು ಯಾವ ಲುಕ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಐಲೈನರು ಅಷ್ಟೇ ಡಿಫ್ರೆಂಟ್ ಆಗಿ ನಾವು ಅಪ್ಲೈ ಮಾಡ್ಕೋಬೋದು, ಡಿಫ್ರೆಂಟ್ ಶೇಪ್ಸಲ್ಲಿ. ಸೊ ಅಕಾರ್ಡಿಂಗ್ ಟು ದಟ್ ನೀವು ಅಪ್ಲೈ ಮಾಡ್ಕೊಂಡಾಗ ಅದು ತುಂಬ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ. ನನ್ನ ಮೈಂಡಲ್ಲಿ ನಾನು ಇದೇ ಥರ ರೆಡಿ ಆಗಬೇಕು ಅಂತ ಇತ್ತು, ನಂದು ಒಂದು ಲುಕ್ ಆಗಿತ್ತು. ಸೊ ಹಾಗಾಗಿ ನಾನು ಆ ಥರ ಬೇಕಾಗಿತ್ತು ಐ ಮೇಕಪ್ಪು ನನಗೆ, ಹಾಗಾಗಿ ನಾನು ಆ ಥರ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ನೋಡಿ ಶೇಡ್ಸ್ ತೋರಿಸ್ತಾ ಇದ್ದೀನಲ್ಲ, ನಾನು ಈ ಎರಡು ಶೇಡ್ಸ್ನೇ ಯೂಸ್ ಮಾಡಿರೋದು ಫಸ್ಟು. ಆಮೇಲೆ ನಾನು ಇಲ್ಲಿ ಸ್ವಲ್ಪ ನನಗೆ ಯಾಕೊಂದು ಸ್ವಲ್ಪ ಲೈಟಾಗಿ ಶಿಮ್ಮರ್ಸ್ ಬೇಕು ಅನಿಸ್ತು, ಆಮೇಲೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ ಐ ಮೇಕಪ್ಪಲ್ಲಿ ಲೈಟರ್ ಶೇಡು, ಮೀಡಿಯಮ್ ಶೇಡು, ಡಾರ್ಕರ್ ಶೇಡ್ ಅಂತ ಇರುತ್ತೆ. ಮೂರನ್ನು ಸಮ್ಟೈಮ್ಸ್ 3 ಯೂಸ್ ಮಾಡ್ತೀವಿ, 2 ಯೂಸ್ ಮಾಡ್ತೀವಿ, 1 ಯೂಸ್ ಮಾಡ್ತೀವಿ. ಬಟ್ ನಾವು 2 ಶೇಡ್ಸು ಅಥವಾ 3 ಶೇಡ್ಸು ಯೂಸ್ ಮಾಡಿದಾಗ ಪ್ಲೀಸ್ ಮೇಕ್ ಶೋರ್ ದಟ್ ಯು ಬ್ಲೆಂಡ್ ದೆಮ್ ಪ್ರಾಪರ್ಲಿ. ಯಾಕಂತ ಹೇಳಿದ್ರೆ ಇಲ್ಲಾಂದರೆ ಅದು ಲೈನ್ಸ್ ಥರ ಹಾಗೆ ಕೂತ್ಬಿಡುತ್ತೆ. ಸೊ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ, ನಮಗೆ ಆ ಶಾರ್ಪ್ ಲೈನ್ಸ್ ಕಾಣಿಸ್ಬಾರ್ದು ಅಂತ. ಆ್ಯಂಡ್ ನಂಗೆ ಇಲ್ಲಿ ಇನ್ನೊಂದು ಸ್ವಲ್ಪ ನಾನು ವಿಂಗ್ ಲೈನರ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕು ಅನಿಸ್ತು. ಸೊ ಇನ್ನೊಂದು ಸ್ವಲ್ಪ ನಾನು ಅದೇ ಕಲರಲ್ಲಿ ಡಾರ್ಕ್ ಮಾಡಿಕೊಂಡೆ. ಫಸ್ಟು ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿದ್ನಲ್ಲ ಅದರಲ್ಲಿ. ಆ್ಯಂಡ್ ದೆನ್ ನನಗೆ ಯಾಕೋ ಲೈಟಾಗಿ ಶಿಮ್ಮರ್ಸ್ ಆಗಲೇ ಹೇಳೋದಲ್ಲ, ಶಿಮ್ಮರ್ಸ್ ಬೇಕಂತ ಅನಿಸ್ತಾ ಇತ್ತು. ಆ್ಯಂಡ್ ದೆನ್ ನಾನು ಲೈಟಾಗಿ ಇಲ್ಲಿ ಶಿಮ್ಮರ್ಸ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ದೆನ್ ನಾನು ಓವರ್ ಆಲ್ ಲುಕ್ಗೆ ನನ್ನ ಐ ಮೇಕಪ್ ಜಸ್ಟ್ ಕಾಂಪ್ಲಿಮೆಂಟ್ ಮಾಡ್ತು. ಐ ಜಸ್ಟ್ ಲವ್ಡ್ ಮೈ ಐ ಮೇಕಪ್. ನಾನಿಲ್ಲಿ ಯಾವುದೇ ರೀತಿಯ ಲೆನ್ಸ್ ಆಗಲಿ ಅಥವಾ ಲ್ಯಾಶಸ್ ಆಗಲಿ ಯೂಸ್ ಮಾಡಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ಇಟ್, ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಐ ಮೇಕಪ್ಗೆ. ನಾನಿಲ್ಲಿ ಅಪ್ಪರ್ ಲ್ಯಾಶ್ ಲೈನ್ಗೆ ಕಾಜಲ್ ಹಾಕೋತಾ ಇದ್ದೀನಿ. ನೀವು ಲೋವರ್ ವಾಟರ್ ಲೈನ್ಗೆ ಹಾಕೋತೀರಾ, ನೀವು ಒಂದ್ಸಲ ಅಪ್ಪರ್ ಲ್ಯಾಶ್ ಲೈನ್ಗೆ ಹಾಕಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ನಾರ್ಮಲ್ ಆಗಿರೋ ಟೈಮಲ್ಲಿ ನೀವು ಹಾಕಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ನಾನಿಲ್ಲಿ ಇನ್ನರ್ ಕಾರ್ನರಲ್ಲಿ ವಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಲೈಟಾಗಿ, ಅದು ತುಂಬಾ ಚೆನ್ನಾಗಿ ಬಂತು.
ನೀವು ಯಾವುದು ಡಾರ್ಕ್ ಕಲರ್ ಐ ಶ್ಯಾಡೋ ಯೂಸ್ ಮಾಡಿರ್ತೀರ ಅದನ್ನು ಇಲ್ಲಿ ಈ ಥರ ಕಾಜಲ್ ಅಪ್ಲೈ ಮಾಡಾದಮೇಲೆ ಲೋವರ್ ವಾಟರ್ ಲೈನ್ಗೆ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೀವೇನು ಇಲ್ಲ ಅಂತ ಹೇಳಿದ್ರೆ ಬ್ಲ್ಯಾಕು ಯೂಸ್ ಮಾಡ್ಬೋದು, ಬಟ್ ನೀವು ಡಾರ್ಕ್ ಕಲರ್ ಯೂಸ್ ಮಾಡಿರ್ತೀರಲ್ಲ ಅದರಲ್ಲಿ ಮಾಡಿಕೊಂಡು ಅದ್ರ ಮೇಲೆ ಲೈಟಾಗಿ ಬ್ಲ್ಯಾಕ್ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನನ್ನ ಓವರಾಲ್ ಲುಕ್ ಕಂಪ್ಲೀಟ್ ಆಯಿತು ಐ ಮೇಕಪ್ಪು. ಆ್ಯಂಡ್ ನಾನಿಲ್ಲಿ ಯಾವಾಗಲೂ ಅಷ್ಟೇ ಐ ಮೇಕಪ್ ಮಾಡಿದಾಗ ಮಸ್ಕಾರ ಹಾಕ್ಕೊಳ್ಳೋದನ್ನು ಮರ್ತು ಬಿಡ್ತೀನಿ. ನೀವು ನಿಮ್ಮ ಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕಾರ ಹಾಕ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಐ ಮೇಕಪ್ ಟ್ಯುಟೋರಿಯಲ್. ಇಷ್ಟ ಆಯಿತಾ? ನೀವು ಟ್ರೈ ಮಾಡ್ತೀರಾ? ಹಾಗಾದರೆ ಬೇಗ ಬೇಗ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.